ಎಲ್ಲರಿಗೂ ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಪೆನ್ನು, ಪೆನ್ಸಿಲು, ಎರೇಸರು, ಶಾರ್ಪ್ನರ್ ಇದೆಲ್ಲ ನನ್ನ ಮಗಳದೇ ಬಿಂದ್ಯಾದು. ನೋಡಿ ರಬ್ಬರ್ ಹೆಂಗೆ ಮಾಡ್ಕೊಂಡಿದ್ದಾಳೆ. ಸೊ ಇವಾಗ ಸ್ಕೂಲ್ ಹಾಲಿಡೇ ಬಂದಿದೆಯಲ್ಲ, ಅವಳು ಅಜ್ಜಿ ಮನೆಗೆ ಹೋಗಿದ್ದಾಳೆ ದಸರಾ ಹಾಲಿಡೇಗೆ, ದಸರಾ ಎಂಜಾಯ್ ಮಾಡೋಕ್ಕೆ. ಸೊ ನಾನಿವಾಗ ಏನು ಮಾಡ್ತೀನಿ ಅಂದರೆ, ಇಲ್ಲಿ ಒಂದು ಬುಕ್ ಇಟ್ಟಿದ್ದೀನಿ, ಇದು ನಿಮಗೆ ತೋರಿಸ್ತೀನಿ. ನಾನಿವಾಗ ಏನು ಮಾಡೋಕ್ಕೆ ಹೊರಟಿದ್ದೀನಿ, ಏನು ಮಾಡ್ತೀನಿ ಬುಕ್ಕಲ್ಲಿ ಅಂತ. ಓಕೆನಾ, ಬನ್ನಿ ನೋಡೋಣ. ನಾನು ಇಲ್ಲಿ 9 ಚುಕ್ಕೆ ಇಟ್ಟಿದ್ದೀನಿ. 9 ಚುಕ್ಕೆ ಇಟ್ಟಿದ ತಕ್ಷಣ ನಿಮಗೆ ಗೊತ್ತಾಗ್ತಾ ಇರ್ಬೋದು ಇವಾಗ ಏನು ಮಾಡ್ತಾರೆ ಅಂತ. ಸೊ ನಾಳೆಯಿಂದ ನವರಾತ್ರಿ ಅಲ್ವಾ, ಮನೆ ಮುಂದೆ ಹೊಸ್ತಿಲ ಮುಂದೆ ಚಂದವಾದ ರಂಗೋಲಿ ಬಿಡೋಣ ಅಂತ ಹೊಸ್ತಿಲ ಪೂಜೆಗೆ ರಂಗೋಲಿನ ರೆಡಿ ಮಾಡ್ತಾಯಿದ್ದೀನಿ. ನಾಳೆ ಬಿಡ್ಸೋಕ್ಕೆ ಇವಾಗಲೇ ನಾನು ತಯಾರಿ ಮಾಡಿ ಇಟ್ಕೊತೀನಿ ಯಾವ ರಂಗೋಲಿ ಬಿಡ್ಸಂತ. ಸೊ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಇದು 9ರಿಂದ 9 ಸಮ ಚುಕ್ಕೆ ಇರೋದು. ನೋಡಿ, 1 2 3 4 5 6 7 8 9 ಅಷ್ಟೇ. ಹಿಂಗೆ ಫುಲ್ಲು 9 ಚುಕ್ಕೆ ಇಟ್ಕೊಳ್ಬೇಕು. ಇವಾಗ 1 ಲೈನ್ ಇಟ್ಟಿದ್ದೀನಿ, ಇನ್ನು 8 ಲೈನ್ ಇಡಬೇಕು. ಸೊ ಚುಕ್ಕೆ ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೀನಿ. ಓಕೆ ನೋಡಿ, ಇಲ್ಲಿ ಇವಾಗ 8 ಲೈನ್ ಇಟ್ಟಿದ್ದೀನಿ. ಸೊ ಇವಾಗ ಮತ್ತೆ 1 ಲೈನನ್ನು ಇಡಬೇಕು. ಇವಾಗ 8 ಲೈನ್ ಆಗಿದೆ. ಕಾಣಿಸ್ತಾ ಇದೆಯಾ ನಿಮಗೆ ಫ್ರೆಂಡ್ಸ್? ಸೊ ಇವಾಗ ಇನ್ನೊಂದು ಲೈನು ಇಲ್ಲಿ ಇಡ್ತೇನೆ. ನೋಡಿ, 9 ಸಮ ಚುಕ್ಕೆ ಹಿಟ್ಟಾಯಿತು. ಸೊ ಈ ಥರ ಚುಕ್ಕೆ ಮಾತ್ರ ರಂಗೋಲಿ ಬಿಡಿಸೋವಾಗ ಪರ್ಫೆಕ್ಟಾಗಿ 1 ಸತಿ ಅಲ್ಲ 2 ಸತಿ ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ಚುಕ್ಕೆನೇ ಇಂಪಾರ್ಟೆಂಟು. ಮೊದಲಿಗೆ ಇಲ್ಲಿಂದ 1 2 3 ತೊಗೊಂಡಿದ್ದೀನಿ. ಇದನ್ನು ನಾನು ಕರ್ವ್ ರೀತಿ ಅಂದರೆ ಏನು ರೌಂಡ್ ಆಕಾರದಲ್ಲಿ ತೊಗೊಂಡಿದ್ದೀನಿ. ಸೊ ಹಾಗೆ ಈ ಕಡೆ 1 2 3 ಈ ಕಡೆಯೂ 3 ಲೈನ್ ತೊಗೊಂಡಿದ್ದೀನಿ. ನೆಕ್ಸ್ಟು ಹೀಗೆ ಅಡ್ಡ 1 2 3 ಈ ಥರ ತೊಗೊಂಡ್ರೆ ನಮಗೆ ರಂಗೋಲಿ ತುಂಬ ಇದೇ ಥರ ಇಲ್ಲಿ 1 ಕಾರ್ನರ್ ಇಲ್ಲೊಂದು ಕಾರ್ನರ್. ಈಗ ಇಲ್ಲಿ ಈ ಕಾರ್ನರ್ ಹೀಗೆ ಮಾಡ್ಕೊಳ್ಳೋಣ. ಸೊ ನಮಗೆ ಪರ್ಫೆಕ್ಟಾಗಿ ರಂಗೋಲಿ ಬರುತ್ತೆ. ಈಸಿ ಮೆಥಡಲ್ಲಿ ನಾವು ಆರಾಮ್ಸೆ ರಂಗೋಲಿನ ಮಾಡ್ಕೊಳ್ಬೋದು. ಸೊ ಗೊತ್ತಾಗ್ತಾಯಿತಾ ನಿಮಗೆ? ಇವಾಗ ನೋಡಿ, 4 ಕಡೆಯೂ ನಾನು ಇದೇ ಥರ ಡಿಸೈನ್ನ ನಾನು ಬಿಡಿಸಿದ್ದೀನಿ. ಸೊ ಇವಾಗ ಏನು ಮಾಡೋದು ನೋಡಿ, ಇದು 9ರಿಂದ 9 ಸಮ ಚುಕ್ಕೆ. ನಾವೇನು ಮಾಡಬೇಕು, ಈ ಲೈನ್ನ 3 ಲೈನ್ ಈ 3 ಚುಕ್ಕೆನ ನಾನು ಜಾಯಿಂಟ್ ಮಾಡಿ ಕೂಡಿಸಿದ್ದೀನಿ. ಸೊ ಇಲ್ಲಿ 3 ಚುಕ್ಕೆ, ಇಲ್ಲಿ 3 ಚುಕ್ಕೆ, ಇಲ್ಲಿ 3 ಚುಕ್ಕೆ, ಈ ಥರ ನಾನು ಎಲ್ಲ 3 ಚುಕ್ಕೆನ ನಾನೇನು ಮಾಡಿದ್ದೀನಿ, ಇಲ್ಲಿ ಜಾಯಿನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಡಿಸೈನ್ ಏನು ಮಾಡೋಣ ಅಂತ ನಾನೀಗ ಇಲ್ಲಿ ತೋರಿಸ್ತೀನಿ ಬನ್ನಿ. ದೀಪ ಥರ ಮಾಡ್ಕೊಂಡಿದ್ದೀನಿ. ಸೊ ಆಮೇಲೆ ಇಲ್ಲಿ ಚುಕ್ಕೆ ಇದೆಯಲ್ಲ, ಈ ಚುಕ್ಕೆ 3 ಚುಕ್ಕೆ ಇಲ್ಲಿ ಆದಮೇಲೆ ಇಲ್ಲಿಂದ ಇಲ್ಲಿಗೆ 1 ಲೈನು, ಇಲ್ಲಿಂದ ಇಲ್ಲಿಗೆ 1 ಲೈನು, ಸೊ ಇಲ್ಲಿಂದ ಇಲ್ಲಿಗೆ 1 ಲೈನು, ಇಲ್ಲೆಲ್ಲ ದೀಪ ಆದಮೇಲೆ ಸೊ ಹೀಗೆ ಇಟ್ಕೊಂಡಿದ್ದೀನಿ. ಓಕೆನಾ, ಅರ್ಥ ಆಯ್ತಾ? ಈ ಥರ ನಿಧಾನಕ್ಕೆ ರಂಗೋಲಿ ಫಸ್ಟ್ ಸತಿ ಬಿಡಿಸೋರು ಕೈಯಲ್ಲಿ ಬಿಡಿಸ್ಬೇಕು. ಮತ್ತು ಒಂದು ಸತಿ ಈ ಥರ ಶೀಟಲ್ಲಿ ನಿಮಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಬಾಗಿಲು ಮುಂದೆ ಹೊಸ್ತಿಲ ಮುಂದೆ ಬಿಡೋದಕ್ಕೆ ತುಂಬ ಸುಲಭ ಆಗುತ್ತೆ. ಇದಕ್ಕೆ ಬಣ್ಣ ಎಲ್ಲ ಹಾಕೋದ್ರಂತೂ ಹಬ್ಬ ಕಳೆ ಕಾಣುತ್ತೆ. ನವರಾತ್ರಿ ಸ್ಟಾರ್ಟ್ ಆಗ್ತಾಯಿದೆ. ಡೈಲಿ ಒಂದೊಂದು ರಂಗೋಲಿ ತಾಯಿಗೆ ಬಿಡೋಣ. ಸೊ ನೋಡಿ, ಎಷ್ಟು ಚಂದವಾಗಿ ನಾನು ಬಿಟ್ಟಿದ್ದೀನಿ ರಂಗೋಲಿನ. ಇಷ್ಟ ಆಯಿತಾ? ಸೊ ಇವಾಗ ಮಧ್ಯದಲ್ಲಿ ಕಂಪ್ಲೀಟ್ ಮಾಡೋಣ. ಯಾವಾಗ ಸುತ್ತ ನಮಗೆ ಬಿಡಿಸ್ಕೊಂಡ್ಬಿಟ್ರೆ ಡಿಸೈನ್ ಎಲ್ಲ. ಸೊ ನೋಡಿ, ಇದು ಹೂವು 4 ಹೂವು, ಮಧ್ಯದಲ್ಲಿ ದೀಪ ಈ ಥರ ಇದೆ. ಈಗ ಇದಕ್ಕೆ ಬಣ್ಣ ಹಾಕೋದ್ರಂತೂ ಸೂಪರಾಗಿರುತ್ತೆ. ನೋಡಿ, ಮಧ್ಯದಲ್ಲಿ ಸ್ಟಾರ್ ಬಿಡಿಸಿದ್ದೀನಿ. ಸೊ ಇಷ್ಟು ಕಂಪ್ಲೀಟ್ ಆಯಿತು ರಂಗೋಲಿ. ಇಲ್ಲಿಗೆ ಮುಕ್ತಾಯಿತು. ಇದು 9ರಿಂದ 9 ಸಮ ಚುಕ್ಕೆ. ಸೊ ಇದಕ್ಕೆ ನಿಮ್ಗೆ ಇಷ್ಟ ಆಗಿರೋ ಬಣ್ಣ ತುಂಬಿ ನಾಳೆ ನಾನು ಇದೇ ರಂಗೋಲಿ ನಾನು ನಮ್ಮ ಮನೆಯ ಬಾಗಿಲ ಮುಂದೆ ಬಿಡುವುದು. ಸಮ ಚುಕ್ಕೆ 9ರಿಂದ 9.
ಸೊ ಈ ಥರ ಚುಕ್ಕೆನ ನಾವು ಪೆನ್ನಲ್ಲಿ ಕೊಂಬಿಟ್ರೆ ಬ್ಲೂ ಪೆನ್ನಲ್ಲಿ, ಸೊ ಪೆನ್ಸಿಲಲ್ಲಿ ಈ ಥರ ಬಿಡಿಸಿದ್ರೆ ನಮ್ಗೆ ತಪ್ಪಾದರೂ ನಾವು ಎರೇಸ್ ಮಾಡಿ ಮತ್ತು ಅದನ್ನು ಚೆನ್ನಾಗಿ ಬಿಡಿಸ್ಕೊಬೋದು. ಯಾಕಂದರೆ ಪೆನ್ನಲ್ಲೇ ನಾವು ಚುಕ್ಕೆ ಇಟ್ಕೊಂಡ್ರೆ ಎರೇಸ್ ಮಾಡಿದ್ರು ಚುಕ್ಕೆ ನಮಗೆ ಅಳಿಸೋಗಲ್ಲ. ಇದು ಒಂದು ಟಿಪ್ಸು ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಈ ರಂಗೋಲಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾಯಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾಯಿದ್ದೀನಿ. ಯಾಕಂದರೆ ಮತ್ತೆ ನಾನು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾಯಿದ್ದೀನಿ. ಎಲ್ಲರಿಗೂ ಬಿಂದ್ಯಾ ಚಾನಲ್ಗೆ, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಮತ್ತೊಮ್ಮೆ ಹೇಳ್ತಾ, ನಾನು ಬೆಳಿಗ್ಗೆ ನಿಮ್ಗೆ ಈ ರಂಗೋಲಿ ಯಾವ ರೀತಿ ಬಾಗಿಲು ಮುಂದೆ ಹಾಕಿದ್ದೀನಿ ಅಂತಲೂ ನಾನು ಇನ್ನು ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಓಕೆ, ಎಲ್ಲರಿಗೂ ಗುಡ್ ನೈಟ್, ಶುಭರಾತ್ರಿ.